ನಮ್ಮ ಸೋಲ್ದೇವನಹಳ್ಳಿ ವೆಂಕಟೇಶ್ ಅಣ್ಣನಿಗೆ ಹೇಳ್ತಾ ಇದ್ದೆ, ನಾವೆಲ್ಲ ತುಂಬ ಸ್ಟ್ರಾಂಗ್ ಇದ್ದೀರಿ, ನೀವು ದಲಿತರಲ್ಲಿ ಒಂದು ಪ್ರಮುಖವಾಗಿ ಒಂದು ಲೀಡ್ರ್ ಇದ್ದೀರಾ, ಕ್ಷೇತ್ರದ ಮಟ್ಟಿಗೆ ಮಾಡಿ. ಆ ಎಲೆಕ್ಷನ್ ಟೈಮ್ ಬಂದವಾಗೆ ಅದು ಎರಡು ಥರ ಆಗಿರ್ತದೆ. ಇವರೊಂದು ಮೀಟಿಂಗ್ ಮಾಡೋರು, ಇನ್ನೊಬ್ಬರು, ಅವರೆಲ್ಲ ಕಾಂಗ್ರೆಸ್ ಅವರೇ. ಇಡೀ ರಾಜ್ಯದಲ್ಲಿ ನಿಮ್ಮ ಓಟು ನಮ್ಮ ಪರವಾಗಿದೆ. ಮೋಸ್ಟ್ಲಿ ನಮ್ಮ ಓಟ್ ನಮ್ಮ ಪರವಾಗಿದ್ದಿದ್ರೆ ನಾನು ಇವತ್ತು ಗೆದ್ದುಬಿಡ್ತಾ ಇದ್ದೆ. ನನಗೆಲ್ಲ ಬೇಕು, ಎಲ್ಲರ ಓಟು ಬೇಕು. ಹೆಂಗೆ ನಮ್ಮ ಸಿದ್ದರಾಮಯ್ಯ ಹಿಂದೆ ಕುರುಬರು ಜನಾಂಗ ನಮ್ಮ ಕೈ ಹಿಡಿದ್ರು, ಹಂಗೆ ನಾನು ನೊಂದು ಹೇಳ್ತಾ ಇದ್ದೀನಿ. ನಮ್ಮ ಒಕ್ಕಲಿಗರು ನಾನು ಕೈ ಹಿಡಿದ್ಬಿಟ್ಟಿದ್ರೆ ಎಲ್ಲೋ ನಮ್ಮ ಗೌಡ್ನೊಬ್ಬ ನಿಂತವನಂತ ಜಗದೀಶ್ ಅವರು ಪಾಪ ಬೈತಾ ಇರ್ತಾರೆ, ಅದು ಅವ್ರವ್ರ ಪರ್ಸ್ನಲ್ಲು. ಒಕ್ಕಲಿಗರನ್ನೆಲ್ಲ ಬೈತಾ ಇರ್ತಾರೆ, ಗೌಡ್ರನ್ನೇ ಹಂಗೆ ಹಿಂಗೆ ಅಂತ. ನಾನೇನು ಪಾಪ ಬೈಯಕ್ಕೆ ಹೋಗಲ್ಲ. ಏನೋ ಅವ್ರಿಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಇಂಟರ್ನಲ್ ಏಟ್ ಏನು ಅಂತ. ಅಕ್ಕಪಕ್ಕ ಏಟು, ಅವಾಗ ಹೇಳಿದ್ನಲ್ಲ, ಅಣ್ಣ ತಮ್ಮ ಏಟು, ಪೊಲೀಸ್ ಏಟು, ತಾಲೂಕು ಆಫೀಸ್ ಏಟು, ನಿಮ್ಮ ಜಮೀನು ಏಟು, ಇದೆಲ್ಲ ಬಿಟ್ಟು ಬನ್ನಿ, ಈ ಭಯನೆಲ್ಲ ಬಿಟ್ಟು ಬನ್ನಿ. ಒಂದೇ ಒಂದು ಸಲ ಚೇಂಜ್ ಮಾಡಿ. ಅಲ್ಲಿ ಚೇಂಜ್ ಮಾಡ್ಬೇಕಾದ್ರೆ ಇವರ ಒಂದು ಶಕ್ತಿಗೆ ನಿಲ್ಲಿ, ಶಕ್ತಿ ತುಂಬಿ, ಮುಂದೆ ದೊಡ್ಡ ಬದಲಾವಣೆ ಆಗುತ್ತೆ ಹೇಳ್ತಾ ನಾನು ಈ BL 1, 2 ಬಿಟ್ಟು ಹಲವಾರು ಹೇಳಿದ್ದೀನಿ. ಯಾಕಂದರೆ ನಾನು ನಿಮ್ಮಲ್ಲಿದ್ದೀನಿ, ಪ್ರತಿಯೊಂದು ಮೀಟಿಂಗ್ ಬರೋಕ್ಕಾಗಲ್ಲ, ನಾವು ಸಾಕಷ್ಟು ಓಡಾಡ್ತೀವಿ. ನೀವು 10 ಫಂಕ್ಷನಲ್ಲಿ ನಾನೊಂದು 7, 8 ಅಟೆಂಡ್ ಮಾಡ್ತೀನಿ. ನಿಮ್ಮ ಋಣ ತೀರಿಸ್ಬೇಕು. ನಾಳೆ ಮುಂದಕ್ಕೆ ನಿಂತ್ಬಿಟ್ಟೆ ನನಗಂತ ಅಂತಲ್ಲ, ನನ್ನ ನಂಬಿ ಸುಮಾರು 80,000 ಜನ ಓಟ್ ಹಾಕ್ಬಲ್ಲಿ ನಮ್ಮ ಲೀಡ್ರು ಇದ್ದಾರೆ. ನಮ್ಮ ಕೈಗೆ ನಾನು ಅವಾಗ ಅಲ್ಲಲ್ಲಿ ಬಂದಿಲ್ಲ, ಎಂಥ ಮೀಟಿಂಗ್ ಇದೋ ಕೇಳ್ತೀನಿ, ಬರಬೇಕಾ, ಇದು ತುಂಬ ಇಂಪಾರ್ಟೆಂಟು. ಇವ್ರು ಕರೆದಿಲ್ಲ, ನಾನು ಕರಿತಿದ್ದೆ, ಅವ್ರು ಕರೀಲೇಬೇಕು. ಮತ್ತೆ ಒಂದು ಮೀಟಿಂಗ್ ಮಾಡೋಣ, ಬರೀ ಅದಕ್ಕೆ ಸಂಬಂಧಪಟ್ಟಿರೋ 48 ಜನ ಅವ್ರ ಜೊತೆಲಿ ಅವ್ರಿಗೆ ಸಪೋರ್ಟಿಂಗ್. ಬೇಡ 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 ಬೇಡ, ಅಲ್ಲೇ ಗಾಂಧಿ ಲೆಕ್ಕ ಬರೋದು. ನಿಮ್ದು 48 ಜನ ನಾನು ನೋಡ್ಬೇಕು ಇಲ್ಲಿ ಬಂದು. ನೆಕ್ಸ್ಟ್ ಇದೇ ಟೇಬಲಲ್ಲಿ ದಯವಿಟ್ಟು ನಾನು ಬೇರೆಯವರು ಇಲ್ಲ ಅಂದಿಲ್ಲ, ಕರೀ, ನಿಮ್ಮ ಮನೆಗೆ ಬಂದುಬಿಡ್ತೀನಿ. ಅದು ಜವಾಬ್ದಾರಿ ಕೊಡ್ತಾ ಇದ್ದೀರಿ ನಾವು. ಅಲ್ಲಿ ಮಾಡೋಣ, ಒಂದು ಸಪ್ರೇಟ್ ನಿಮ್ದು ಜಾಸ್ತಿ ಇರಬೇಕು, 1 to 1 ಅಲ್ಲಿ ಮಾತಾಡಬೇಕು. BBMP ಜಾಸ್ತಿ ಇದೆ, ಒಂದು 4 ಜನ ಲೀಡರ್ ಕೂತ್ಕೊಂಡು ನಾವು 1 to 1 ಮಾಡಬೇಕು. ನಾವೆಲ್ಲ ಸೇರಿಸಿನೇ ಪಚಡಿ ಥರ ಆಗ್ಬಿಟ್ಟು ಎಲ್ಲಿ ಈರುಳ್ಳಿ ಇದೆ, ಎಲ್ಲಿ ಇದಿದೆ, ಎಲ್ಲಿ ಮೊಸರು ಇದೆ ಅಂತ ಗೊತ್ತಾಗಲ್ಲ. ಈಗ ಯಾವುದು ಉಪ್ಪು ಖಾರ ಇದೆ, ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಬಿರಿಯಾನಿ ಹೋಗ್ಬಿಡ್ತದೆ. ಹಂಗಾಗೋದು ಬೇಡ, ಯಾಕಂದ್ರೆ ಅದು ನಮ್ಗೆ ಅಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಲೂ ನಮ್ಮ 411ದಲ್ಲಿ ಒಂದು 50 BL 2ಗಳು ಇಲ್ಲ, ಕೊಟ್ಟಿರ್ಬೋದು, ಟ್ಯಾಲಿ ಆಗ್ತಾ ಇಲ್ಲ. ಅದು ಈ ಟ್ಯಾಲಿ ಆಗದಿದ್ದ ಕೆಲಸ ಬೇಡ. ಯಾಕೆ ಇವಾಗ ನೆಕ್ಸ್ಟ್ ನಿಮ್ಮ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಎಲೆಕ್ಷನ್ ಜವಾಬ್ದಾರಿ ನನ್ನ ಜವಾಬ್ದಾರಿ. ಯಾಕಂದ್ರೆ ನೀವು ನಿಂತ ಮೇಲೆ ಪಾಪ ಎಲ್ಲೋ ಒಂದು ನಂಬ್ಕೊಂಡು ಯಾವುದೇ ಒಂದು ಪೋಸ್ಟ್ ಬಂದು ನಿಂತರೆ ಎಲ್ಲೋ ಅಂದ್ಕೊಂಡಿರ್ತೀರ ನೀವು ಇಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ. ಅಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿದ್ದರೆ ಅವ್ನು 10 ಜನಕ್ಕೆ ಸ್ಟ್ರಾಂಗ್ ಮಾಡ್ತಾನೆ. ಅಲ್ಲಿ ಯಾವುದು ಸರಿ ಇಲ್ಲ ಅಂತಿದ್ರು ಅವ್ರು ಬಂದು ರಿಪೋರ್ಟ್ ಮಾಡಬೇಕು. ಅವರು ಒಬ್ಬರು ಯಾರಿದ್ದಾರೆ ಅದನ್ನ ನನ್ನ ದೃಷ್ಟಿಯಲ್ಲಿ ಬೇರೆ ಇರೋದ್ರು, ನೀವು ದಿನ ಇದೇ ಹೋಬ್ಳಿಯಲ್ಲಿರೋದ್ರಿಂದ ಇದೇ ನೀವು ಓಡಾಡಬೇಕು. ನಾನು ಬ್ಲ್ಯಾಕ್ ಅವ್ರಿಗೆ ಹೇಳಿದೆ, ಮನೆಗೆ ಹೋಗ್ಬೇಕು ನೀವು ಅವ್ರ ಜೊತೆಲಿ. ಅವ್ರು ಡೈಲಿ ಮಾಡಲಿ, ಒಂದೊಂದು ಕಡೆ ನೀವು ಹೋಗಿ, ದಯವಿಟ್ಟು ಇದನ್ನ ಇಂಟ್ರೆಸ್ಟ್ ತೊಗೊಂಡು ಮಾಡಿ. ನನ್ನ ಕಡೆಯಿಂದ ಏನು ತಪ್ಪಾಗಿದ್ರೆ ಕ್ಷಮಿಸಿ. ನಾನು ಯಾರ ಮನಸ್ಸು ನೋಯ್ಸೋಕ್ಕೆ ನನಗೆಲ್ಲ ಲೀಡ್ರು ಒಂದೇ. ಮಾತಾಡೋದು ಅವನು ಹೇಳ್ದಂಗೆ ಸ್ವಲ್ಪ ರಫಾಗಿ ಮಾತಾಡ್ಬೋದು. ಕೆಲವ್ರು ಅಂದ್ಕೊಂಡವ್ರು ನೀನು ತುಂಬ ಸ್ಮೂತ್ ಇದೆಯಾ, ನೀನು ಅವಾಗ ರಫ್ ಇರಬೇಕಂತ. ಯಾರ ಮೇಲೆ ರಫ್ ಮಾಡಿ ಏನು ಮಾಡ್ಬೇಕ್ರಿ? ಇರೋದು 3 ದಿವಸ. ನಾನು ಮೊನ್ನೆ ಹೇಳ್ತಾ ಇದ್ದೆ, 4 ತಲೆನೇ, ನಾನು ಏನೇ 1000 ಕೋಟಿ ಮಾಡ್ರೂ 4 ತಲೆ ತಿನ್ಬೋದು, 5ನೇ ತಲೆ ದೇವ್ರು ಹೊಡಿತಾನೆ. ನಾವು ಒಳ್ಳೇದು ಮಾಡ್ಕೊಂಡ್ರೆ ಇನ್ನೊಂದು ತಲೆ ಜಾಸ್ತಿ ತಿನ್ಬೋದು. ನಾವು ರೈತರ ಕುಟುಂಬ, ನಮ್ಮ ತಾತ ಮುತ್ತಾತ ರೈತರ, ಆ ಕಾಲದಲ್ಲಿ ಬಕೆಟಲ್ಲಿ ಹಾಲು ಮಾಡ್ತಾರೋ, ಇವತ್ತು ದೇವ್ರು ಚೆನ್ನಾಗಿಕ್ಕವನೆ ಅಂದ್ಬಿಟ್ಟು ನಾನು ಅಹಂಕಾರದಿಂದ ನಾನು ಮೆರೆದ್ರೆ ಅದು ನನ್ನ ಕುಸಿತ ಜಲ್ದಿ ಹೋಗ್ಬಿಡ್ತದೆ. ನನ್ನ ಹತ್ರ ಶಕ್ತಿ ಇರೋವಾಗ ನನ್ನ ಹತ್ರ 100 ರೂಪಾಯಿ ಇದ್ದಾಗ ಯಾವನಿಗೆ 5 ರೂಪಾಯಿ ಕೊಟ್ಟು ಊಟ ಹಾಕೋದ್ರೊಳಗೆ ಏನು ತಪ್ಪಿಲ್ಲ. ನನ್ನ ಹತ್ರ ಇವತ್ತು 1000 ಕೋಟಿ ಬಿದ್ದಿದ್ರು ನಿಂದು 10 ಲಕ್ಷದ ಜಮೀನು ಕಿತ್ಕೊಡೋ ಅಂತ ಕಾಲದಲ್ಲಿ ಇದ್ದೀರಿ ನಾವು. ಇವಾಗ ಸಮಯ ಸ್ವಲ್ಪ ಬಗೆಹರ್ಸಕ್ಕೆ ಹೋದರೆ ಏನ್ರಿ, ಪಾಪ ಸಾಕಷ್ಟು ನಮ್ಮ ಚಲುವಮೂರ್ತಿ ಅವರು, ನಮ್ಮ ಇವರೆಲ್ಲ ತರ್ತಾ ಇರ್ತಾರೆ ಪೇಪರ್ಗಳು. ನಿಮ್ಮ ಏನ್ರಿ, ನಿಮ್ಗಳಿಗೂ ಬೇಜಾರು. ನಮ್ಮ ಇವ್ರನ್ನ ಮಾಡಿದ್ದು ನಮ್ಮ ಏನು ಮಾಡ್ತೀವಿ ನೋಡಿ, ಅವ್ರಿಗೆ ಅನುಭವ ಆಯಿತು. ಯಾಕೆ ಕರ್ದಿದ್ದೀವಿ ಇಲ್ಲಿ ಅಂತ ಬಂದರೆ ಅವ್ರು ಏನೇ ಇದ್ರು ಅವರು ನಮ್ಮ ವೆಂಕಟೇಶ್ ಅಣ್ಣವರು ಅಲ್ಲಿ ಬಂದು ಹ್ಯಾಂಡಲ್ ಮಾಡಬೇಕು. ನಮ್ಗೆ ನೀವು ಬೇರೆ ಇಲ್ಲ ನೀವು ಬೇರೆ ಇಲ್ಲ. ನಮ್ಮ ಇವಾಗ ಇದರೊಳಗೆ ನಮ್ಮ ಇದೊಳಗೆ ಇನ್ನೊಂದು ಮರ್ತ್ಬಿಟ್ಟಿದ್ರು ಹೇಳೋಕ್ಕೆ, ನಮ್ಮ ಅಲಲ್ ಶಶಿ ಅವ್ರನ್ನ KPCC ಸೆಕ್ರೆಟರಿ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ. ನನಗೇನು ಪೋಸ್ಟ್ ಇಲ್ಲ. ಯಾಕೆ, ನಾನೊಬ್ಬ ಕಾಂಗ್ರೆಸ್ ಮುಖಂಡ, KPCC ಮೆಂಬರ್, ನನಗೆಲ್ಲ ಪೋಸ್ಟು ಸಿಕ್ತು. ಬೇಡ ಫಸ್ಟ್ ಇಲ್ಲಿ ಜವಾಬ್ದಾರಿ ಕೊಡಿ. ಇವ್ರುಗಳ ಶಕ್ತಿ ಬಂದರೆ ನೆಕ್ಸ್ಟ್ ನಮ್ಗೆ ಶಕ್ತಿ ಬರೋದು. ಈ ಮುಂದೆ ಏನಾಯ್ತು ಅದು ನಾಲ್ಕನ್ನ ಏನು ಪ್ರಪೋಸ್ ಮಾಡೋಣ.
ಆಮೇಲೆ ಹೋಸಲಿ ಮೇಡಮ್ ನೀವು ಒಂದು ಇದು ಕೇಳಿದ್ರಿ ಈ ಸೈಟ್ಗಳ್ದೆಲ್ಲ ಒಬ್ಬ ಲಾವಣ್ಯ ಮೇಡಮ್ ಅವರು ದಾಸನಪುರದ ನಾನು ಮರ್ತುಬಿಟ್ಟೆ. ಯಾಕಂದ್ರೆ ನಾನು ಇನ್ಮೇಲೆ ಮಂಜಣ್ಣ ಥರ ಸ್ವಲ್ಪ ಕಲಿಬೇಕು ಹೇಳಿದ್ರೆ ಪಾಯಿಂಟ್ಗಳು ಬರ್ರಿ. ನಾನು ಎಲ್ಲಿ ಈ ಕಡೆ ಹೋಗೋದು ಆ ಕಡೆ ಹೋಗೋದು. ಕಾಲೇಜಿಂದ ನಾನು ಸ್ಕೂಲಿಂದ ನಾನು ಬಂದಿಲ್ಲ, ಸ್ಕೂಲಲ್ಲೇ ನಾನು ಕ್ಯಾಪ್ಟನ್ ಆಗಿದ್ದೆ. ಅವಾಗಿಂದ ಬರ್ಕೊಳ್ಳೋ, ಅವಾಗ ಬೇಸ್ರು ಬೈಯೋರು, ನನ್ನ ಮಗನೇ ಬರ್ಕೊಳ್ಳೋ ಅಂತ ಅವ್ರೊಂದು ಹೇಳಿದ್ರೆ ನಾನೊಂದು ಮಾತಾಡೋದು. ಒಟ್ಟಿನಲ್ಲಿ ಅದು ನೀನೊಂದ್ಸಲಿ ಹೇಳ್ಬೇಕಲ್ಲ. ಸೈಟ್ಗಳ್ದಲ್ಲಿ ಮೇಡಮ್ ಇಲ್ಲೊಂದು 5-6 ಜನ ಇದು ತಗೊಂಡು ಹೋಗಿದ್ದಾರೆ. ಇತ್ತೀಚೆಗೆ ಮೊನ್ನೆ ಒಂದು ತಿಂಗಳಿಂದ DCM ಅವರು LBS ಅವ್ರಿಗೆ ಅದು ಎಲ್ಲಿ ಅಂತ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಕ್ಷೇತ್ರ ಅಂತದ್ದು. ಎಲ್ಲಿ ಅಂತ ಹೇಳಿ ಅವ್ರು ಫೋನ್ ಹೋಗ್ಬಿಟ್ಟು ಟೈಪ್ ಮಾಡ್ಬಿಡೋದು ಕಣ ಬಂದು ಮಾಡ್ಸೋಣ. ಅದು ನಾವು ಓಡಾಟ ಮಾಡಬೇಕಿಲ್ಲ, ನಮ್ಮಲ್ಲೇ ನಮ್ಮ ಟೀಮ್ನೇ ವೀಕ್ ಮಾಡಿಬಿಡ್ತಾರೆ, ಅವ್ರ ಬ್ಯಾಗ್ಸೋದು ಇದೆಲ್ಲ ನಡೀತದೆ. ಆಮೇಲೆ ಇವರೊಂದು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಅವ್ರ ಕಡೆಯಿಂದ ಯಾರೊಬ್ರು ಬಂದಿದ್ರು, ಅವ್ರಿಗೊಂದು ಕೊಡಿ. ಒಂದು 4 ಜನಕ್ಕೆ ಲೆಟ್ರ್ ಕೊಟ್ಟಿದ್ದೀನಿ. ಸೋಲ್ದೇವನಹಳ್ಳಿಯಲ್ಲಿ ಇಲ್ಲೇ ಇದ್ದಾರಲ್ಲ ನಮ್ಮ ವೆಂಕಟೇಶಣ್ಣ, ಇವರು ಹಾಂ ಇಲ್ಲೇ ಇದ್ದಾರೆ. ನೀವು ಒಂದು ಇದ್ರಲ್ಲಿ ತೊಂದರೆ ಆಗಿತ್ತು ಅಷ್ಟು 240 ಜನಕ್ಕೆ ಹಾಂ ಕುಂಬಾರ ಅದೇ ನಿಮ್ಮ ಸಂಧ್ಯಾ ಮೇಡಮ್ ನೋಡಿ. ನಾನು ಬೇಡ ನಮ್ಮ ಚಂದ್ರಣ್ಣ ಹಿರಿಯ ಮುಖಂಡರು ಬಂದಿದ್ದಾರೆ. ಮನೆ ಕಡೆ